ಹಾಂ, ಇದು ಹಾಲು. ನಿಮ್ಮ ಮೇನ್ ಇಂಗ್ರೀಡಿಯೆಂಟ್ ಹಾಂ, ಇದೇ ಮೇನ್ ಅಂತೀರಾ? ಅಟ್ರಾಕ್ಷನ್. ಒಂದು ಪುಟಾಣಿ ಪೌಡ್ರ್ಲಿಂತ ಟೇಸ್ಟ್ ಬರ್ತದೆ ಅದು ಮೇನ್. ಖಾರದ ಪುಡಿ ಹತ್ತತ್ರ ಒಂದು 1/4 kg ಖಾರದ ಪುಡಿ ಹಾಕ್ತಾರೆ ಅಂತ ಹೇಳ್ಬೋದು. ಬಿಸಿ ಬಿಸಿಯಾಗಿ ಮಾಡಿದ್ರು ಪಟ್ಟಂತ ಖಾಲಿನೇ ಆಗೋಯ್ತು. ಕ್ವಾಂಟಿಟಿ ಹೆಚ್ಚಿಗೆ ಇರ್ತದಲ್ರಿ, ಹಂಗಾಗಿ ಕೇಸನ ಹೆಚ್ಚಿಗೆ ಬೇಕಾಗುತ್ತೆ. ಒಂದು ಬಾರಿಗೆ ಎಷ್ಟು ಪ್ಲೇಟ್ ಆಗುತ್ತೆ? ಮಿನಿಮಮ್ ಒಂದು 40-50 ಪ್ಲೇಟ್ ಆಗುತ್ತೆ. 40-50 ಪ್ಲೇಸ್. ನಮಸ್ಕಾರ, ನಾನು ಸಂತ. ಇವತ್ತು ನಮ್ಮ ಟ್ರಾವೆಲ್ ಕರ್ನಾಟಕದಲ್ಲಿ ನಾನು ಇಲ್ಲಿದ್ದೀನಪ್ಪ ಅಂದರೆ ಕಲಬುರಗಿದ ಎಕ್ಸಾಕ್ಟಾಗಿ ಒಂದು 20 ಕಿಲೋಮೀಟರ್ ದೂರದಲ್ಲಿ ರಾವೂರ್ ಅಂತ ಒಂದು ವಿಲೇಜ್ ಬರುತ್ತೆ. ಆ ಒಂದು ವಿಲೇಜಲ್ಲಿ ಈ ಒಂದು ಸುಸ್ಲಾಗೆ ಆಲಕ್ಕಿ ಮಾಡುವಂಥದ್ದು ಸಿಕ್ಕಾಪಟ್ಟೆ ಫೇಮಸ್ಸು. ಅದೇ ಫ್ಯಾಮಿಲಿಯ ಒಬ್ಬ ವ್ಯಕ್ತಿ ಈಗ ನಮ್ಮ ಕಲಬುರಗಿಯಲ್ಲಿ ಕಳೆದ 5 ವರ್ಷಗಳಿಂದನೂ ಆಲಕ್ಕಿ ಮಾಡುವಂಥ ಸುಸ್ಲಾನ ಕೊಟ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪುಲರು. ಬೆಳಗ್ಗೆ ಟೈಮಲ್ಲಿ ಕಾಲಿಡಕ್ಕೆ ಜಾಗ ಇಲ್ಲ, ಆ ಲೆವೆಲ್ಗೆ ಜನ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗುವಂಥ ಒಂದು ಜಾಗ ಆಗಿದೆ. ಜಾಗದ ಹೆಸರು ಏನಪ್ಪ ಅಂದರೆ ಶ್ರೀದಿವ್ಯ ಹೋಟೆಲ್ ಅಂತ. ಇದು ಎಕ್ಸಾಕ್ಟಾಗಿ ನ್ಯೂ ಜೇವರ್ಗಿ ರೋಡು, ಯೂನಿಯನ್ ಬ್ಯಾಂಕ್ ಎಕ್ಸಾಕ್ಟ್ ಆಪೋಸಿಟ್, ಓಲ್ಡ್ ಮುಕ್ತ ಥಿಯೇಟರ್ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಫೀಲ್ಡಲ್ಲಿ ಮಾಡ್ಕೊಂಡು ಬರ್ತಾರಂಥ ಒಂದು ಫುಡ್ ಕಾರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನಿಮಗೆ ಸುಸ್ಲಾ ಸಿಗುತ್ತೆ ಜಸ್ಟ್ 30 ರೂಪಾಯಿಗೆ. 30 ರೂಪಾಯಿಗೆ ಆಲೂ ಬಾತ್ ಅಂತ ಸಿಗುತ್ತೆ. ಅದು ಬಿಟ್ಟರೆ ಇಡ್ಲಿ ಸಿಗುತ್ತೆ. ಇಡ್ಲಿ ಜೊತೆಗೆ ವಡೆ ಅಂತ ಕೊಟ್ಕೊಂಡು ಬರ್ತಾರೆ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಬಿಕಾಸ್ ಆಫ್ ಇವರು ಸುಸ್ಲಾಗಂತಾನೆ ಹೆವಿ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು. ನಾವಿಲ್ಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದಿವಿ. ಬನ್ನಿ ಹೋಗಿ ನಾನು ಮಾತಾಡಿಸಿ ಒಂದು ಜಾಗದ ಬಗ್ಗೆ ಡೀಟೇಲ್ ತಿಳ್ಕೊಂಡು ಸುಸ್ಲಾ ಹೆಂಗೆ ಮಾಡ್ತಾರೆ ಅದರ ಮೇಕಿಂಗ್ ಪ್ರೊಸೆಸ್ ಕೂಡ ತಿಳ್ಕೊಂಡು ಫುಡ್ಸ್ನ ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಬಂದಿರೋ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹೋಗಿ ಒಂದು ಒಳ್ಳೆ ಸುಸ್ಲಾನ ಬ್ಯಾಟಿಂಗ್ ಮಾಡೋಣ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಶರಣ್ ಬಸಪ್ಪ ಅಂತ. ನಿಮ್ಮ ಅಂಗಡಿ ಹೆಸರೇನು? ನಮ್ಮ ಅಂಗಡಿ ಹೆಸರು ಶ್ರೀ ದಿವ್ಯಾ ಹೋಟೆಲ್ ಅಂತ. ಶ್ರೀ ದಿವ್ಯಾ ಹೋಟೆಲ್ ಅಂತ. ಈ ಸುಸ್ಲಾ ಮಾಡ್ತಿರಲ್ಲ, ಎಲ್ಲಿಂದ ಬೇಸಿಕಲಿ ಬಂದಿರೋದು ಇದು? ಇದು ನಮ್ದು ರಾವೂರು ಫಸ್ಟ್ ಬ್ರಾಂಚ್ ಅಲ್ಲಿದೆ, ರಾವೂರಲ್ಲಿ ರೋಡ್. ರಾವೂರ್ ಫೇಮಸ್ ಸುಸ್ಲಾ ಹಾಲಾಕ್ ಮಾಡ್ತಿರಲ್ಲ, ಏನ್ ಸ್ಪೆಷಲ್ ಅಂತೀರ ಇದು? ಸ್ಪೆಷಲ್ ಅಂತೇನಿಲ್ಲ, ಸೇಮ್ ಇರ್ತದೆ ಟೇಸ್ಟ್, ಬಟ್ ಸ್ಮೂತ್ ಆಗ್ತದೆ ಅಷ್ಟೇ. ಸ್ಮೂತ್ ಆಗ್ತದೆ. ಈಗ ನಾರ್ಮಲ್ ಆಗಿ ಸುಸ್ಲಾ ಮಾಡಿದ್ರೆ ಹಾಲ್ ಹಾಕಲ್ಲ, ಜಸ್ಟ್ ಪುಟಾಣಿ ಮಾತ್ರ ಹಾಕ್ತಾರೆ. ಈ ಕಾನ್ಸೆಪ್ಟ್ ಯಾವಾಗ ಹೊಳಿತ್ ನಿಮ್ಗೆ? ಅದು ನಮ್ಮ ಅಣ್ಣವ್ರದ್ದು ಐಡಿಯಾ, ಅದು ನಮ್ದಿಲ್ರಿ. ಅವ್ರಿಂದ ಅವ್ರು ಕಲ್ಕೊಂಡು ನಾವು ಚಾಲೂ ಮಾಡಿದ್ದೇವೆ. ಓಕೆ. ಇಲ್ಲಿ ನೀವು ಶುರು ಮಾಡಿ ಎಷ್ಟು ದಿನ ಆಯ್ತು? ಈಗ 5ನೇ ವರ್ಷ ರನ್ನಿಂಗ್ ಇದೆ. 5ನೇ ವರ್ಷ. ಅದು ಈಗ 12 ವರ್ಷ ಆಯ್ತದ. 12 ವರ್ಷ ಆಯ್ತು. ಫಸ್ಟ್ 12 ವರ್ಷಕ್ಕೆ ಮುಂಚೆ ಅವರೇ ಶುರು ಮಾಡಿದ್ದು? ಹಾ, ಅವರೇ ಚಾಲೂ. ನಿಮ್ ಬ್ರದರ್? ಹಾ, ನಮ್ಮ ಬ್ರದರ್. ಓಕೆ. ಈಗ 5 ವರ್ಷ ರನ್ನಿಂಗ್ ಅದ, ಒಂದು ಅಬ್ಜೆಕ್ಷನ್ ಇಲ್ಲ, ಏನಿಲ್ಲ ನಮ್ಗೆ. ಓಕೆ. ಕಸ್ಟಮರ್ ಆರಾಮ ಖುಷಿಯಾಗಿ ತಿನ್ಕೊಂಡು ಹೋಗ್ತಾರೆ. ಅದೇ ಟೇಸ್ಟ್ ಇದೆ ರಾವೂರ್ಲಿ ಏನ್ ಕೊಡ್ತಿರಲ್ಲ ಅದೇ ಟೇಸ್ಟ್ ಇದೆಯಾ? ಹೌದು ಸರ್, ಹೌದು. ಅದು ಬಿಟ್ಟು ಏನೇನು ಸಿಗುತ್ತೆ? ಇಡ್ಲಿ, ವಡ, ಆಲೂ ಬಾತು, ಸುಸ್ಲಾ ಬೆಳಗ್ಗೆ 12 ಗಂಟೆವರೆಗೂ ಸಿಗುತ್ತೆ. 12 ಗಂಟೆ ನಂತರ ದಾಲ್ ರೈಸು ಮತ್ತು ಬಜೆ ಇರ್ತದೆ. ಓಕೆ. ಸುಸ್ಲಾ ಸಿಗಲ್ಲ 12 ಗಂಟೆ ಒಳಗೆ? 12 ಗಂಟೆ ಬಂದ್ ಆಗ್ತದೆ ಸುಸ್ಲಾ. ಓಕೆ. ಎಷ್ಟು ಬ್ಯಾಚ್ ಮಾಡ್ತೀರಾ ಈಗ ಅಂದ್ರೆ ಎಷ್ಟು ಕಡೆ ಎಷ್ಟು ಸತ ಮಾಡ್ತೀರಾ? ಎಷ್ಟು ಬಾರಿ? 10 ಬಾರಿ ಮಾಡ್ತೀವಿ. 10 ಬಾರಿ ಮಾಡ್ತೀರಾ? ಒಂದು ಬಾರಿಗೆ ಎಷ್ಟು ಪ್ಲೇಟ್ ಆಗುತ್ತೆ? ಮಿನಿಮಮ್ ಒಂದು 40-50 ಪ್ಲೇಟ್ ಆಗುತ್ತೆ. 40-50 ಪ್ಲೇಸ್. ಇದು ಗೋಲ್ಡಿನರ್ ಆಯಿಲ್. ಹಾಂ, 1 ಲೀಟ್ರ್ ಬೇಕು. ಕ್ವಾಂಟಿಟಿ ಹೆಚ್ಚಿಗೆ ಇರ್ತದಲ್ರಿ, ಹಂಗಾಗಿ ಕೇಸನ ಹೆಚ್ಚಿಗೆ ಬೇಕಾಗುತ್ತೆ. ಇದು ಸಾಸಿವೆ ಜೀರಿಗೆ, ಇದು ಹಸಿಮೆಣಸಿನ್ಕಾಯಿ, ಇದು ಕೆರೆಬೇವು, ಉಳ್ಳಾಗಡ್ಡಿ. ಹಾಂ, ನೋಡ್ತಾರೆ 2 ಅವರಿ, ಅದು ಅದ್ರಕ್ಕಿಂತ ಹತ್ತದ ನೋಡ್ರಿ ಅಂದ್ರಿ. ಹಾಂ ಹಾಂ, ಇದು ಹಾಕಿದ್ಮೇಲೆ ಒಂದು 5-10 ನಿಮಿಷ ಅಷ್ಟೇ, 5 ನಿಮಿಷ ಬಿಡಬೇಕು ಮಿನಿಮಮ್. ಇದು ಅರಿಶಿಣ, ಉಪ್ಪು. ಇದು ಕೆಂಪು ಖಾರದ ಪುಡಿ, ಪಚ್ಚ ಖಾರದ ಪುಡಿ. ಹಾಂ, ಹೌದು ಸರ್. ಇದು ಹಾಲು. ನಿಮ್ಮ ಮೇನ್ ಇಂಗ್ರೀಡಿಯೆಂಟ್? ಹಾಂ, ಇದೇ ಮೇನ್ ಅಂತೀರಾ? ಅಟ್ರಾಕ್ಷನ್. ಹಾಂ, ಹಾಲು ಹಾಕೋದೇನಕ್ಕೆ? ಸ್ಮೂತ್ ಆಗ್ತದ್ರಿ ಅದು. ಓಕೆ. ಹಾಂ, ಇದು ಪುಟಾಣಿ ಪೌಡ್ರು. ಪುಟಾಣಿ ಪೌಡ್ರ್ಲಿಂತ ಟೇಸ್ಟ್ ಬರ್ತದೆ ಅದು ಮೇನ್. ಓಕೆ. ಲಾಸ್ಟಲ್ಲಿ ಇದು ಕೊತ್ತಂಬರಿ. ಫಿನಿಶ್.
ಅಣ್ಣ ನಮಗೊಂದು ಪ್ಲೇಟು ಎಷ್ಟೊಂದು ಪ್ಲೇಟ್ ಸುಸ್ಲಾ 30 ರೂಪಾಯಿ. ಓಕೆ, ಬಿಸಿ ಬಿಸಿಯಾಗಿ ಮಾಡಿದ್ರು ಪಟ್ಟಂತ ಖಾಲಿನೇ ಆಗೋಯ್ತು. ಸುಸ್ಲಾ ಇದ್ರ ಜೊತೆಗೆ ಏನು ಕಾಂಬಿನೇಷನು? ಚಟ್ನಿ. ಓಕೆ, ಇದು ಆಲೂ ಬಾತ್ಗಾ? ಓಕೆ, ಪ್ಲೇಟ್ ಎಷ್ಟು? 30 ರೂಪಾಯಾ? ಎಸ್, ರಾವೂರು ಸ್ಪೆಷಲ್ ಸುಸ್ಲಾ ಜಸ್ಟ್ 30 ರೂಪಾಯಿಗೆ ಹಾಲಲ್ಲಿ ಮಾಡುವಂಥ ಸುಸ್ಲಾ. ಹಾಲು ಏನಕ್ಕೆ ಹಾಕ್ತಾರೆ ಅಂದರೆ ಸಾಫ್ಟ್ ಆಗುತ್ತೆ, ಇನ್ನೂ ಚೆನ್ನಾಗಿರುತ್ತೆ, ಹಿತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಲು ಹಾಕಿವಿ ಅಂತ ಹೇಳಿದ್ರು. ನಿಮ್ಮೆಣ್ಣು ಕೊಟ್ಟಿದ್ದಾರೆ, ಹಂಗೆ ಇನ್ಕೊಳ್ಳೋಣ. ಆಹಾ, ಒಳ್ಳೆ ಸುಸ್ಲಾ ಗುರು. ಚಟ್ನಿ ಜೊತೆ ಕೊಟ್ಟಿದ್ದಾರೆ, ಫಸ್ಟ್ ಹಂಗೆ ಟ್ರೈ ಮಾಡೋಣ. ಕೊತ್ತಂಬರಿ ಎಲ್ಲ ಜೋರಾಗಿದೆ. ಒಂದು ಬೈಟ್ ಸಾಫ್ಟ್ ಆಗಿದೆ, ಮುಟ್ಟಬೇಕಾದ್ರೆ ಹೂವು ಥರ. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ, ಹಿತವಾಗಿದೆ. ನಾನು ನಿಂಬೆಹಣ್ಣು ಹಾಕೊಂಡ್ರೆ ಲೈಟಾಗಿ ಹುಳಿ ಡಾಮಿನೇಟ್ ಮಾಡುತ್ತೆ. ಸಿಕ್ಕಾಪಟ್ಟೆ ಈರುಳ್ಳಿ, ಸಿಕ್ಕಾಪಟ್ಟೆ ಟೊಮೊಟೊ ಎಲ್ಲ ಹಾಕಿ ಮಾಡಿರುವಂಥದ್ದು. ಖಾರದ ಪುಡಿ ಹತ್ತತ್ರ ಒಂದು 1/4 kg ಖಾರದ ಪುಡಿ ಹಾಕ್ತಾರೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಲೈಟಾಗಿ ಅದು ಇದು ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ ಒಂದು 10 to 15 ಮಿನಿಟ್ಸ್ ಹತ್ರ 20 ಮಿನಿಟ್ಸ್ ಹತ್ರ ಆ ಒಂದು ಈರುಳ್ಳಿ ಮತ್ತು ಟೊಮೊಟೊ ನೀಟಾಗಿ ಬೇಯಿಸ್ಕೊತಾರೆ. ಅದಾದಮೇಲೆ ಮಸಾಲ ಖಾರದ ಪುಡಿ ಎಲ್ಲ ಹಾಕಿ ಲಾಸ್ಟಲ್ಲಿ ಹಾಲು ಹಾಕಿ ಕೊನೆಗೆ ಈ ಒಂದು ಮಂಡಕ್ಕಿ ಬರುತ್ತಲ್ಲ, ಮಂಡಕ್ಕಿನ ಹಾಕಿ ಮಿಕ್ಸ್ ಮಾಡಿ ಅದ್ರ ಮೇಲೆ ಮತ್ತೆ ಪುಟಾಣಿ, ಯಥೇಚ್ಛವಾಗಿ ಪುಟಾಣಿ ಹಾಕಿ ನೀಟಾಗಿ ಇದು ಮಾಡ್ಬಿಟ್ಟು ಕೊಡ್ತಾರೆ. ಆ ಪುಟಾಣಿ ಇರೋದ್ರಿಂದ ಇದು ಏನು ಇದು ಬರುತ್ತಲ್ಲ, ಮಂಡಕ್ಕಿ ಬರುತ್ತಲ್ಲ, ಬಿಡಿಬಿಡಿಯಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಹಾಲು ಹಾಕಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಹೌದಾ, ನಿಂಬೆಹಣ್ಣು ಹಾಕೊಳ್ತೀನಿ. ವಿತೌಟ್ ನಿಂಬೆಹಣ್ಣು ನಿಮಗೆ ಬ್ಲ್ಯಾನ್ ಅನ್ಸ್ಬೋದು, ಬಟ್ ನಿಂಬೆಹಣ್ಣು ಹಾಕೊಂಡ್ರೆ ಆ ಒಂದು ಉಡಿ ಫ್ಲೇವರ್ ಜೊತೆಗೆ ಅಲ್ಟಿಮೇಟ್ ಆಗಿರುತ್ತೆ. ಸೂಪರ್ ಟೇಸ್ಟು. ಬೆಳಗ್ಗೆನೆ ಈ ಥರ ಹಿತವಾಗಿ ತಿನ್ನೋಕ್ಕೆ ಒಂದು ಬೆಸ್ಟು ಜಾಗ ಅಂತಲೇ ಹೇಳ್ತೀನಿ. ಈ ಒಂದು ಐಟಮ್ನ ಟ್ರೈ ಮಾಡಬೇಕಂದ್ರೆ ಕಲಬುರಗಿ ಸಿಟಿ ಒಳಗಡೆ ಎಲ್ಲೂ ಸಿಗ್ತಿರ್ಲಿಲ್ಲ. 30-40 ಕಿಲೋಮೀಟರ್ ಟ್ರಾವೆಲ್ ಮಾಡಿಕೊಂಡು ರಾವೂರ್ಗೆ ಹೋಗಿ ಟ್ರೈ ಮಾಡಬೇಕಿತ್ತು. ಬಟ್ ರಾವೂರವರೇ ಇಲ್ಲಿ ಬಂದು ಈ ಒಂದು ಜಾಗದಲ್ಲಿ, ಅಂದರೆ ಈ ಒಂದು ಮುಕ್ತಾ ಥಿಯೇಟ್ರ್ ಅಂತ ಇದೆ, ಈ ಜೇವರ್ಗಿ ರೋಡ್ ಇದೆಯಲ್ಲ, ಆ ರೋಡಲ್ಲಿ ಮುಕ್ತಾ ಥಿಯೇಟ್ರ್ ಅಂತ ಹಳೆ ಥಿಯೇಟ್ರ್ ಇತ್ತು. ಅದರ ಆಪೋಸಿಟಲ್ಲಿ ಕಳೆದ 5 ವರ್ಷಗಳಿಂದನೂ ಫೇಮಸ್ ಆಗಿ ರನ್ ಮಾಡ್ಕೊಂಡು ಬರ್ತಾರಂತ ದಿವ್ಯಾ ಹೋಟೆಲ್ ಅಂತ ಒಂದು ಚಿಕ್ಕ ತಳ್ಳಕಾಟನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಫೇಮಸ್ಸು. ಬೆಳಿಗ್ಗೆ ಟೈಮಲ್ಲಿ ಹೆವಿ ಜನ ಬಂದು ಈ ಒಂದು ಐಟಮ್ನ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಇನ್ನೊಂದು ಬೈಟು. ಚೆನ್ನಾಗ ಯೂಶ್ವಲಿ ನಿಮ್ಗೆ ಆಲೂ ಬಾತ್ ಸಿಗುತ್ತೆ, ಇಡ್ಲಿ ಸಿಗುತ್ತೆ, ವಡೆ ಸಿಗುತ್ತೆ. ಮತ್ತು ಮಧ್ಯಾಹ್ನ ಬಂದರೆ ದಾಲ್ ಸಮಥಿಂಗ್ ಏನೋ ಹೇಳಿದ್ರು, ದಾಲ್ ಕಿಚಡಿ ಏನೋ ಸಿಗುತ್ತೆ ಅಂತ ಹೇಳಿದ್ರು. ಆ ಥರ ಒಂದು ಐಟಮ್ ಸಿಗುತ್ತೆ. ಈ ಒಂದು ಐಟಮ್ ಬೇಕಂದರೆ ನೀವು 12 ಗಂಟೆ ಒಳಗಡೆ ಬಂದರೆ ಈ ಒಂದು ಐಟಮ್ ಸಿಗುತ್ತೆ. ದಿನಕ್ಕೆ ಮಿನಿಮಮ್ ಅಂದರೂ 8ರಿಂದ 9 ಬ್ಯಾಚ್ ಮಾಡ್ತಾರಂತೆ. ಒಂದು ಬ್ಯಾಚ್ಗೆ 40 ಪ್ಲೇಟ್ ಸುಸ್ಲಾ ಆದರೂ ಖಾಲಿ ಆಗ್ತದೆ. ಒಂದು ಬ್ಯಾಚ್ಗೆ 40 ಪ್ಲೇಟು ಇಂಟು 9 ಅಂದರೆ ಅಷ್ಟು ಜನ ಬಂದು ಇಲ್ಲಿ ಟೇಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನಿಜ ಚೆನ್ನಾಗಿದೆ, ವರ್ತ್ ಟೇಸ್ಟು. ಫಸ್ಟ್ ಸುಸ್ಲಾ ಟ್ರೈ ಮಾಡಿದ್ವಿ, ಈಗ ಆಲೂ ಬಾತು ಟ್ರೈ ಮಾಡೋಣ. ಇಡ್ಲಿ ಕೂಡ ಸಿಗುತ್ತೆ. ಫಸ್ಟ್ ಆಲೂ ಬಾತ್ ಟ್ರೈ ಮಾಡಿ, ಲಾಸ್ಟಲ್ಲಿ ಇಡ್ಲಿ ಟ್ರೈ ಮಾಡೋಣ. ಆಲೂ ಬಾತು ಎಷ್ಟು ಒಂದು ಪ್ಲೇಟು? 30 ರೂಪಾಯಿ. ಇದು 30, 2 30. ಓಕೆ, ಹಾಫ್ 20. ಓಕೆ, ಈ ಏರಿಯಾದಲ್ಲಿ ಆಲೂ ಬಾತ್ ಸಿಕ್ಕಾಪಟ್ಟೆ ಫೇಮಸ್ಸು. ಇದು ಕೆಂಪು ಕಲರ್ಲಿರುವಂಥ ಒಂದು ಆಲೂ ಬಾತು. ಇಲ್ಲಿ 2 ಥರ ಮಾಡ್ತಾರೆ. ನಾರ್ಮಲ್ಲು ಈ ಹೈದರಾಬಾದಿ ಸ್ಟೈಲ್ ಅಂತ ಹೇಳಿದ್ನಲ್ಲ, ಜಾಸ್ತಿ ಮಸಾಲೆ ಇಲ್ಲದೆ ಒಂದು ಮಾಡ್ತಾರೆ. ಇದು ಮಸಾಲವಾಗಿರೋಂಥ ಒಂದು ಆಲೂ ಬಾತು. ಇದು 30 ರೂಪಾಯಿ ಕಾಸ್ಟು. ಇಲ್ಲಿನ ಸ್ಪೆಷಲ್ಲು ಕಲಬುರಗಿ ಸ್ಪೆಷಲ್ ಆಲೂ ಬಾತು. ಯಪ್ಪ, ಮುಟ್ಬೇಕಾದ್ರೆ ಕಾಳು ಬೆಂದಿಲ್ಲ ಅಂತ ಅನಿಸ್ತಾ ಇದೆ ಗುರು. ಆ ಸುಸ್ಲಾ ಮುಟ್ಬೇಕಾದ್ರೆ ಅಷ್ಟು ಸಾಫ್ಟ್ ಆಗಿತ್ತು. ಇದಂತೂ ಹಾರ್ಡ್ ಆಗಿದೆ, ಕಾಳು ಗಟ್ಟಿಯಾಗಿದೆ. ಹಂಗೆ ಸ್ವಲ್ಪ ಸಿಕ್ಕಾಪಟ್ಟೆ ಗ್ರೇವಿ ಹಾಕ್ಕೊಟ್ಟಿದ್ದಾರೆ. ಇದು ಬರುತ್ತಲ್ಲ ಶೇರ್ವಾ ಯಥೇಚ್ಛ ಹಾಕ್ಕೊಟ್ಟಿದ್ದಾರೆ. ಒಂದು ಬೈಟ್ ಮಾಡೋಣ. ಚೆನ್ನಾಗಿದೆ ಫ್ಲೇವರು. ಕಾಳು ಸ್ವಲ್ಪ ಬೇಯಬೇಕು, ಒಂದು ಅಕ್ಕಿ ಸ್ವಲ್ಪ ಬೇಯಬೇಕು. ಒಂದು 70% ಕುಕ್ ಆಗಿದೆ, ಒಂದು 30% ಅದು ಇಮ್ರಿಲ್ಲ ಅಂತಾರೆ ಗೊತ್ತಾ, ದಮ್ ಆಗಿಲ್ಲ. ದಮ್ ಆಗಿತ್ತು ಅಂದ್ಕೊಳ್ಳಿ, ಸೈಕ್ ಆಗಿದ್ದಿರೋದು. ಆ ಒಂದು ಮಸಾಲ ಫ್ಲೇವರ್ ಅಂತೂ ಆನ್ ದ ಪಾಯಿಂಟಲ್ಲಿದೆ. ಆ ಶೇರ್ವಾ ಹಾಕಿರ್ತಾರೆ ಗೊತ್ತಾ, ಅದರಿಂದ ಸ್ಪೈಸಿ ತಿಂಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಸ್ಪೈಸಿ ಪಟ್ಟಂತ ಮಕ್ಕೊಡಿಯುತ್ತೆ. ಒಂದು ಸ್ಪೈಸಿ ಆಗಿರೋಂಥ ಒಂದು ಆಲೂ ಬಾತು. ಮಸಾಲ ಬಾಂಬ್ ಅಂತಲೇ ಹೇಳ್ತೀನಿ. ನಾನು ಹೇಳಿದ್ನಲ್ಲ, ಈ ಸೆಕ್ಟರಲ್ಲಿ ಎಲ್ಲೇ ನೀವು ಆಲೂ ಬಾತ್ ಟ್ರೈ ಮಾಡಿದ್ರು ಕೂಡ ಒಂದೊಂದು ಜಾಗದಲ್ಲಿ ಆ ಟೇಸ್ಟು ಡಿಫ್ರೆನ್ಷಿಯೇಟ್ ಆಗುತ್ತೆ, ಬೇರೆನೇ ಅನಿಸುತ್ತೆ. ಇಲ್ಲಿ ನಂಗೆ ಬೇರೆ ಥರನೇ ಫೀಲ್ ಆಗ್ತದೆ. ಮೇಯ್ನಾಗಿ ಟೊಮೊಟೊ ಬೇಸ್, ಆ ಟೊಮೊಟೊ ಫ್ಲೇವರ್ ಅಂತೂ ಆನ್ ದ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಕಾಳು ಸ್ವಲ್ಪ ಬೇಯಿಸಬೇಕಿತ್ತು, ಅದು ಬಿಟ್ಟರೆ ಟೇಸ್ಟ್ ಚೆನ್ನಾಗಿದೆ. ಒಂದು ಮಸಾಲ ಬ್ಲಾಸ್ಟ್. ನಾನು ಬಂದು 2 ಐಟಮ್ ಟೇಸ್ಟ್ ಮಾಡಿ 3ನೇ ಐಟಮ್ ಟೇಸ್ಟ್ ಮಾಡೋದ್ರಲ್ಲಿ 3ನೇ ಬ್ಯಾಚಲ್ಲಿ ಆಲ್ರೆಡಿ ಸುಸ್ಲಾ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ಆಲ್ರೆಡಿ ಈ ಥರ ಕುದಿಸ್ತಾರೆ ಒಂದು 10 to 15 ಮಿನಿಟ್ಸು. ಈ ಥರ ಚೆನ್ನಾಗಿ ಈರುಳ್ಳಿ ಮತ್ತು ಅಲ್ಲಿರುವಂಥ ಟೊಮೊಟೊ ಕರಿಬೇವೆಲ್ಲ ನೀಟಾಗಿ ಇದಾಗಬೇಕು. ಟೊಮೊಟೊ ಹಾಕ್ತಿರಲ್ಲ, ಟೊಮೊಟೊ ಹಾಕಿ ನೀಟಾಗಿ ಸ್ಮ್ಯಾಶ್ ಆಗಬೇಕು. ಅದಾದಮೇಲೆ ಪ್ರತಿಯೊಂದು ಐಟಮ್ ಹಾಕುವಂಥದ್ದು. ನಮಗೆ ಒಂದು ಪ್ಲೇಟ್ ಇಡ್ಲಿ ಅಣ್ಣ, ಇಡ್ಲಿ ಜೊತೆಗೆ ವಡ ಎಷ್ಟು ಬರುತ್ತೆ ಒಂದು ಪ್ಲೇಟ್ಗೆ? 4 ಇಡ್ಲಿ ಬರುತ್ತೆ. ನಮ್ಗೆ 2 ಕೊಡಿ, ಪರವಾಗಿಲ್ಲ.
ಹೆವಿ ಆಗಿಬಿಡುತ್ತೆ. ವಡ ಇನ್ನು ಬಿಸಿ ಬಿಸಿ ರೆಡಿ ಆಗ್ತಾ ಇದೆ. ಸಿಂಗಲ್ ವಡ ಕೊಟ್ಟಿದ್ದಾರೆ. ಎಷ್ಟಿದು? ಸಾಕು ಸಿಂಗಲ್ ವಡ ಸಾಕು. ಎಷ್ಟು ಪ್ರೈಸು? 30 ರೂಪಾಯಿ. ಫುಲ್ 30 ರೂಪಾಯಿ. ನಮಗೆ ಕೊಟ್ಟಿರೋದು ಹಾಫ್ ಥರನಾ? ಓಕೆ. ವಡೆ ಎಷ್ಟು? ಓಕೆ. ಎಸ್, ನಮ್ಮ ಲಾಸ್ಟ್ ಐಟಮು, ಕೊನೆ ಐಟಮು. ಲಾಸ್ಟ್ ಐಟಮ್ ಅನ್ನೋದಕ್ಕಿಂತ ಲಾಸ್ಟ್ ಐಟಮ್ ಇರೋದು ಇದೊಂದೇ ಐಟಮು. ಮಾಡದೆ 3 ಐಟಮು. ಸುಸ್ಲಾ, ಈ ಒಂದು ಆಲೂ ಬಾತು ಬಿಟ್ಟರೆ ಇಡ್ಲಿ ವಡೆ ಹಾಫ್ ತೊಗೊಂಡಿದ್ದೀನಿ. ಹಾಫ್ ಅಂದರೆ 2 ಇಡ್ಲಿ ಬರುತ್ತೆ. 4 ಇಡ್ಲಿಗೆ 30 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಂದರೆ ಒಂದು ಇಡ್ಲಿಗೆ ಹತ್ತಿರ ಒಂದು 7 ರೂಪಾಯಿ 8 ರೂಪಾಯಿ ಆ ಕಾಸ್ಟ್ ಬರುತ್ತೆ. ವಡ ಕೂಡ ಕೊಟ್ಟಿದ್ದಾರೆ. ನೀರು ಚಟ್ನಿ ಜೊತೆಗೆ ಇಡ್ಲಿ. ಒಂದು ಸಾಫ್ಟ್ ಇಡ್ಲಿ ಗುರು, ಮುಟ್ಬೇಕಾದ್ರೆ ಅಷ್ಟು ಸಾಫ್ಟ್ ಆಗಿದೆ. ಮಲ್ಲಿಗೆ ಹೂ ಥರ ತರ್ತರಿಯಾಗಿ ನೋಡೋಕೆ ಅಷ್ಟು ಸಖತ್ತಾಗಿದೆ. ಹಂಗೆ ಬ್ರೇಕ್ ಮಾಡಿದ್ರೆ ಲಿಟ್ರಲ್ ನಿಮಗೆ ಈ ಒಂದು ರವಾ ಇಡ್ಲಿ ಬರುತ್ತಲ್ಲ ಆ ಒಂದು ಕೈಂಡಲ್ಲಿದೆ. ಹಂಗೆ ನೀಟಾಗಿ ಡಿಪ್ ಮಾಡಿ ಒಂದು ಬೈಟ್ ಮಾಡಿದ್ರೆ ಸಖತ್ತಾಗಿರುತ್ತೆ. ಪುಡಿ ಆಗ್ತದೆ ಗುರು. ಚೆನ್ನಾಗಿದೆ. ಇಡ್ಲಿ ಅಂತ ಅಷ್ಟು ಸಾಫ್ಟು, ಚಟ್ನಿಲಂತೂ ಪುದೀನ ಫ್ಲೇವರ್ ಆನ್ ದ ಪಾಯಿಂಟಲ್ಲಿದೆ. ಹಸಿಮೆಣಸಿನ್ಕಾಯಿ ಹಾಕಿದ್ರು ಕೂಡ ಆ ಒಂದು ಖಾರ ನಿಮ್ಗೆ ಗೊತ್ತಾಗಲ್ಲ. ಒಂದು ಮೈಲ್ಡಲ್ಲಿರುವಂಥ ಒಂದು ಚಟ್ನಿ. ಇಡ್ಲಿಗಂತೂ ಅಷ್ಟು ಆಪ್ಟ್ ಆಗಿದೆ. ಪ್ರಾಪರಾಗಿ ಅದು ಇಡ್ಲಿ ಏನು ಮಾಡ್ತಾ ಇದ್ದಾರೆ, ಆ ಚಟ್ನಿನ ಹೀರ್ಕೊಳ್ತಾ ಇದೆ. ಲಿಟ್ರಲಾಗಿ ಈ ಒಂದು ಇಡ್ಲಿ ಬ್ಯಾಗ್ ಇಟ್ಟ ತಕ್ಷಣ ಹಾಗೆ ನೀಟಾಗಿ ಬೆಣ್ಣೆ ಥರ ಕರಗೋಗುತ್ತೆ, ಸ್ಪ್ರೆಡ್ ಆಗುತ್ತೆ. ಈ ಒಂದು ರವಾ ಇಡ್ಲಿ ತಿಂದರೆ ಏನು ಫೀಲ್ ಕೊಡುತ್ತೋ ಆ ಥರ ಒಂದು ಫೀಲ್ ಕೊಡ್ತಾ ಇರೋಂಥ ಒಂದು ಇಡ್ಲಿ. ಮಲ್ಲಿಗೆ ಹೂ ಇದ್ದಂಗಿದೆ ಗುರು. ಮಲ್ಲಿಗೆ ಹೂ ಥರನೇ ಇರೋಂಥ ಒಂದು ಇಡ್ಲಿ. ಅಷ್ಟು ಸಾಫ್ಟು, ಕಚ್ಚಿದಂಗೆ ಎಕ್ಸ್ಟ್ರಾ ಹಾರ್ಡ್ ಆಗಲ್ಲ, ಏನಿಲ್ಲ. ಜಸ್ಟ್ ಬಾಯಿಗೆ ಇಟ್ಟು ಪ್ರೆಸ್ ಮಾಡಿದ ತಕ್ಷಣ ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಒಂದು ಬೆಸ್ಟ್ ಟೇಸ್ಟ್. ವಡೆ, ಉದ್ದಿನ ವಡೆ, ಒಳ್ಳೆ ಬೋಂಡ ಥರ ಇದೆ. ಚೆನ್ನಾಗಿದೆ, ಒಳ್ಳೆ ವಡೆ. ಆಚೆಯಿಂದ ಗರ್ಗರಿ, ಒಳ್ಳೆ ಸಾಫ್ಟು. ಒಳ್ಳೆ ಅಂತ ಇದು ಕೂಡ ಪ್ರಾಪರಾಗಿ ಬೆಂದಿರುತ್ತೆ. ಹೆವಿ ದಪ್ಪ ಅನ್ಸಲ್ಲ ಬ್ಯಾಟರು. ಒಂದು ಚಿಕ್ಕ ಸೈಜಲ್ಲಿರುವಂಥ ಒಂದು ವಡೆ ಅಂತಲೇ ಹೇಳ್ತೀನಿ. ಮಂಗೆ ಕಿರಣ್ ಬೈ, ಏನು ಟ್ರೈ ಮಾಡ್ತಾ ಇದ್ದೀರಾ ಇವತ್ತು? ಅದ್ರ ರಾವ್ರದ್ದು ಏನೋ ಸುಸ್ಲಾ ಅಂತ ನಿಂಬೆಣ್ಣೆ ಕಣ್ಣು ಬಿತ್ತು. ಅದು ನಿಂಬೆಣ್ಣೆ ಹಾಕೊಂಡು ಚೆನ್ನಾಗಿರುತ್ತೆ ಅಂತ ಫಸ್ಟೇ ಹಿಂಡ್ಕೊತಾ ಇದ್ದೀನಿ. ಓಕೆ, ನಾನು ಹೇಳಿದಕ್ಕೆ ನೀವು ಹಿಂಡ್ಕೊತಾ ಇದ್ದೀರಾ? ನೀವು ನೋಡಿದೆ, ನೀವು ತಿಂದಿದ್ದು ನೋಡಿ ನಾನು ನೋಡಿದೆ, ಹಿಂಡ್ಕೊಂಡೆ ಕಣ್ಣಿಗೆ ಬಿತ್ತು. ರೆಡ್ ಆಯ್ತಾ ಗೊತ್ತಿಲ್ಲ. ನೀರು ಬರ್ತಾ ಇದೆ. ನೋಡೋಣ ತಿಂದ್ಮೇಲೆ ಯಾವ ಸುಸ್ಲಾ. ರಾಹುಲ್ ಸುಸ್ಲಾ ಅಂತ ಹೇಳಿದೆ. ಏನು ಲೈಫ್ ಟೈಮ್ ಫಸ್ಟ್ ಟೈಮ್ ಈ ಥರ ಏನು ಮಂಡ್ಯಕ್ಕಿಲ್ಲ ಕಳ್ಳೆಪುರಿ ಅಂತ ಏನಂತೀವಿ ನಾವು ಬೆಂಗಳೂರಲ್ಲಿ. ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಹಾಲಾಗಿ ಬೇರೆ ಮಾಡ್ತಾರಂತೆ. ದೇಹಕ್ಕೆ ತಂಪು ಅನ್ಕೊಂತೀನಿ. ನೋಡೋಣ, ತಿಂದು ನೋಡ್ತೀನಿ. ತಿನ್ನಿ. ವಾ, ಸಾಕಾಗಿದೆ. ಚೆನ್ನಾಗಿದೆಯಾ? ಸೂಪರ್ ಆಗಿದೆ. ಮಸಾಲ ಚೆನ್ನಾಗಿದೆ. ಖಾರನೂ ಅಲ್ಲ. ಅವಲಕ್ಕಿಗೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಅದಕ್ಕೆ ಐ ಥಿಂಕ್ ಅವಲಕ್ಕಿನ ಓವರ್ಟೇಕ್ ಮಾಡುತ್ತೆ. ಅವಲಕ್ಕಿನೂ ಸೂಪರು. ಓಕೆ. ದೇವಸ್ಥಾನದಲ್ಲಿ ಕೂಡ ಅವಲಕ್ಕಿ ನಾವು ಬೆಸ್ಟ್ ಅಂತೀವಿ. ಬಟ್ ಲೋಕಲಲ್ಲಿ ಈ ಥರದ್ದು ಏನೇನು ಸಿಕ್ತು ಅಂದರೆ ಈಕ್ವಲ್ ಮ್ಯಾಚ್ ಆಗುತ್ತೆ. ಬಟ್ ಅಷ್ಟೇ ಚೆನ್ನಾಗಿದೆ. ತಿನ್ನೋಕ್ಕೂ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ಒಂದ್ಸರಿ. ಪಕ್ಕಾ ಹೊರತು ಸಾಕಾಗುತ್ತೆ. 3 ರೂಪಾಯಿಗೆ ಆಬ್ವಿಯಸ್ಲಿ. ಯಾಕಂದ್ರೆ ತಿಂತ ಹೋದಾಗ ಇದ್ರ ಜೊತೆ ವಡೆ ಹಾಕಿಸ್ಕೊಳ್ಳಿ, 2 ವಡೆನ 3 ವಡೆನ ಹಾಕಿಸ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನಿಮಗೆ ಹೊಟ್ಟೆ ತುಂಬ ತಿನ್ನುತ್ತೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಫಿಷಿಯೆಂಟ್ ಆಗಿರುತ್ತೆ. ಹೆವಿ ಅನ್ಸಲ್ಲ, ಅಥವಾ ಏನೋ ಜಾಸ್ತಿ ಏನು ಕಮ್ಮಿ ತಿಂದಂಗೂ ಅನ್ಸಲ್ಲ. ನಾರ್ಮಲಾಗಿ ತಿನ್ಕೊಂಡು ಆರಾಮಾಗಿ ನಮ್ಮ 10 ಗಂಟೆ ಆದಮೇಲೆ ನಮ್ಮ ಕೆಲಸ ಏನಿರುತ್ತೆ, ಆಫೀಸ್ ಆಗಲಿ ಅಥವಾ ಏನೇ ಆಗಲಿ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು. ಬಟ್ ಟ್ರೈ ಮಾಡಿ. ನಮ್ಮ ಸೌತ್ ಇಂಡಿಯನ್ಸ್ ಅಂದರೆ ಸೌತ್ ಕರ್ನಾಟಕ ಅಂತ ಏನು ಗೊತ್ತಿರಲ್ಲ, ಇದು ಬಂದು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಟ್ರೈ ಮಾಡಿದ್ರು ಮಾಡ್ಬೋದು. ಇನ್ನೊಂದು ಜಾಗ ಹೇಳ್ಬೇಕಂದ್ರೆ ಶ್ರೀ ದಿವ್ಯಾ ಹೋಟೆಲ್ ಅಂತ. ಯಾವ ರೀತಿಯ ಹೋಟೆಲ್ ಅಲ್ಲ, ಇದೊಂದು ಸ್ಟ್ರೀಟ್ ಫುಡ್ಡು. ಒಂದು ತಳ್ಳಗಾಡಿಯಲ್ಲಿ ಮಾಡ್ಕೊಂಬರ್ತಾರಂಥ ಒಂದು ಜಾಗ. ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಸುಸ್ಲಾ, ಈ ಆಲೂ ಬಾತು, ಇಡ್ಲಿ ಅಂತ ಐಟಮ್ ಸಿಗುತ್ತೆ. ಮಧ್ಯಾಹ್ನ ಮೇಲೆ ರೈಸು ದಾಲು ಈ ಥರ ಐಟಮ್ಗಳು ಸಿಗುತ್ತಂತೆ. ಬೆಳಗ್ಗೆ 7ರಿಂದ 3 ಗಂಟೆವರೆಗೂ ಕಂಟಿನ್ಯೂಸ್ ಆಗಿ ರನ್ ಮಾಡ್ಕೊಂಬರ್ತಾರಂಥ ಜಾಗ. ಯಾವುದೇ ರೀತಿಯ ರಜಾ ಇಲ್ಲ. ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದು ಜೇವರ್ಗಿ ರೋಡು, ಯೂನಿಯನ್ ಬ್ಯಾಂಕ್ ಎಕ್ಸಾಕ್ಟ್ ಆಪೋಸಿಟು. ಹಳೆ ಮುಕ್ತ ಥಿಯೇಟರ್ ಅಂತ ಹೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಆದರೆ ಎಕ್ಸಾಕ್ಟ್ ಆಪೋಸಿಟಲ್ಲಿ ಒಂದು ಫೀಲ್ಡಲ್ಲಿ ಬರುವಂಥ ಒಂದು ಜಾಗ. ಹೆವಿ ಸ್ಪೇಸಿಯಸ್ ಆಗಿದೆ, ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಆರಾಮ ಕಾರು ಬೈಕ್ ಬಂದು ಏನು ಬೇಕಾದ್ರೆ ಹಾಕ್ಬಿಟ್ಟು ತಿನ್ಕೊಂಡು ಹೋಗ್ಬೋದು. ಈ ರಾವೂರ್ ಅಂತ ಇದೆ ಗೊತ್ತಾ, ಇಲ್ಲಿಂದ ಒಂದು 35 ಕಿಲೋಮೀಟರ್ ಬರುತ್ತೆ. ರಾವೂರಲ್ಲಿ ಈ ಮಿಲ್ಕ್ ಹಾಕಿ ಮಾಡುವಂಥ ಸುಸ್ಲಾ ಆ ಜಾಗದಲ್ಲಿ ಹೆವಿ ಫೇಮಸ್ಸು. ಅವರ ಮನೆಯವರೇ ಅಲ್ಲಿ ಕಂಡಿಡ್ತಾರಲ್ಲ, ಅವರ ಬ್ರದರು ಈ ಒಂದು ಜಾಗದಲ್ಲಿ 5 ವರ್ಷದಿಂದ ರನ್ ಮಾಡ್ಕೊಂಡ್ಬರ್ತಾರೆ. ಇಲ್ಲೂ ಕೂಡ ರಾವೂರಲ್ಲಿ ಸಿಗುವಂಥ ಸುಸ್ಲಾ ಏನು ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟಲ್ಲಿ ಇಲ್ಲೂ ಕೊಟ್ಕೊಂಡ್ಬರ್ತಾಯಿದ್ದಾರೆ. ಹೆವಿ ಕ್ವಾಂಟಿಟಿಯಲ್ಲಿ ಮಾಡ್ತಾರೆ. ಒಂದು ಟೈಮ್ಗೆ 40 to 50 ಪ್ಲೇಟ್ ಹತ್ತಿರ ಮಾಡುವಂಥದ್ದು. ಒಂದು ಟೈಮ್ಗೆ ಅಂದರೆ ನಾನು ಬಂದಿಲ್ಲಿ ಒಂದು ಹಾಫ್ ಆನ್ ಅವರ್ ಮೇಲಾಗಿರುತ್ತೆ. ಒಂದು 4 ಬ್ಯಾಚಲ್ಲಿ ಈ ಒಂದು ಸುಸ್ಲಾನ ಮಾಡಿಬಿಟ್ರು. ಅಷ್ಟು ಫೇಮಸ್ಸು, ಅಷ್ಟು ಫಾಸ್ಟ್ ಮೂವಿಂಗ್ ಐಟಮ್ ಅಂತಲೇ ಹೇಳ್ತೀನಿ. ಹೆವಿ ಜನ ಬಂದು ತಿನ್ಕೊಂಡು ಹೋಗ್ತಾರೆ.
ಈ ಒಂದು ಜಾಗದ ಎಕ್ಸಾಕ್ಟ್ ಲೊಕೇಶನ್ ಡೀಟೇಲು, ಪ್ರೈಸಿಂಗು, ಕಾಂಟ್ಯಾಕ್ಟ್ ನಂಬರು ಪ್ರತಿಯೊಂದು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ. ಸೊ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ಕೊಂಡು ನಾನು ಕೂಡ ಹೊಡ್ತೀನಿ. ವಿಡಿಯೋ ನಿಮ್ಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ನಾನು ಹೇಳಿದ್ನಲ್ಲ, ಆಲ್ ಓವರ್ ಕರ್ನಾಟಕ ಟ್ರಾವೆಲ್ ಮಾಡ್ತೀನಿ, ನಿಮ್ಮ ಊರುಗಳಿಗೆ ಬರ್ತೀನಿ. ಆ ಊರಲ್ಲಿ ಫೇಮಸ್ ಆಗಿರೋಂಥ ಫುಡ್ಸ್ನ ನಮಗೆ ನೀವು ಕಮೆಂಟ್ನ ತಿಳಿಸಿದ್ರೆ ಬಂದು ಅಲ್ಲಿ ಬಂದಾಗ ಟೇಸ್ಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಿಮ್ಮೂರಲ್ಲಿ ಏನು ಫೇಮಸ್ಸು, ನಿಮ್ಮೂರಲ್ಲಿ ಯಾವ ಫುಡ್ ಫೇಮಸ್ ಅನ್ನೋದನ್ನ ನಾನು ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿಬಿಡಿ. ಸೊ ನಾನು ಕೂಡ ಹೊಡ್ತೀನಿ. ಟೇಕ್ ಕೇರ್, ಬಾಯ್.